ಸಿಎಂ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಸಹಕಾರ ಸಚಿವರಾಗಿದ್ದ ರಾಜಣ್ಣ ವಜಾಗ್ ಹೋಗಿದ್ದಾರೆ. ಸಿದ್ದು ಸಂಪುಟದಿಂದ ಕಿಕ್ಔಟ್ ಆಗಿರುವಂತ ರಾಜಣ್ಣ ಒಂದೆಡೆ ಫುಲ್ ಸೈಲೆಂಟ್ ಆಗಿದ್ರೆ, ಇನ್ನೊಂದು ಕಡೆ ವಾಲ್ಮೀಕಿ ಸಮುದಾಯದ ಸಚಿವರು ಶಾಸಕರು ರಾಜಣ್ಣ ಬೆಂಬಲಕ್ಕೆ ನಿಂತುಕೊಂಡಿದ್ದಾರೆ. ರಾಜಣ್ಣ ಪರವಾಗಿ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿದ ಸಮುದಾಯದ ಶಾಸಕರು ಮತ್ತು ಸಚಿವರು ಮಾಜಿ ಸಚಿವ ರಾಜಣ್ಣ ಮನೆಯಲ್ಲಿ ಸುದೀರ್ಘವಾಗಿ ಚರ್ಚೆಯನ್ನ ನಡೆಸಿದ್ದಾರೆ. ಹಾಗಾದ್ರೆ ಇಲ್ಲಿ ಏನೆಲ್ಲ ಚರ್ಚೆ ಆಯಿತು ರಿಪೋರ್ಟ್ ಇಲ್ಲಿದೆ. ರಾಜಣ್ಣ ವಜಾ ಬೆನ್ನಲ್ಲೇ ವಾಲ್ಮೀಕಿ ಶಾಸಕರು ಫುಲ್ ಅಲರ್ಟ್. ರಾಜಣ್ಣ ನಿವಾಸದಲ್ಲಿ ಸಚಿವರು ಶಾಸಕರ ಬಿಗ್ ಮೀಟಿಂಗ್. ರಾಜಣ್ಣ ಪರ ಶೀಘ್ರವೇ ದೆಹಲಿಗೆ ಪ್ರಭಾವಿ ಮಂತ್ರಿಗಳ ಪರೇಡ್. ಸಿದ್ದರಾಮಯ್ಯ ಸಂಪುಟದಿಂದ ರಾಜಣ್ಣ ವಜಾಗೊಂಡ ಬಳಿಕ ಹೊಸ ವರಸೆ ಶುರು ಮಾಡಿದ್ರ. ರಾಜಣ್ಣ ಪರವಾಗಿ ಸಮುದಾಯದ ಶಾಸಕರು ಸಚಿವರು ಸಿಎಂ ಭೇಟಿ ಮಾಡಿ ಚರ್ಚೆ ಮಾಡಿದ್ದೇನು. ಸಿಎಂ ಭೇಟಿ ಬಳಿಕ ರಾಜಣ್ಣ ಮನೆಯಲ್ಲಿ ನಡೆದ ಮೀಟಿಂಗ್ನಲ್ಲಿ ಎಸ್ಟಿ ಸಮುದಾಯದ ನಾಯಕರು ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ. ರಾಜಣ್ಣ ವಿರುದ್ಧ ನಡೆದ ಪಿತೂರಿ ಷಡ್ಯಂತ್ರದ ವಿರುದ್ಧವಾಗಿ ಒಟ್ಟಿಗೆ ನಿಲ್ಲಲು ವಾಲ್ಮೀಕಿ ಸಮುದಾಯದ ಶಾಸಕರು ರೆಡಿಯಾದಂತೆ ಕಾಣ್ತಿದೆ. ಕಳೆದ 2 ದಿನಗಳಿಂದ ಮನೆಯಲ್ಲಿ ವಾಸ್ತವ್ಯ ಹೂಡಿರುವ ರಾಜಣ್ಣ ರಾಜಕೀಯ ಚಟುವಟಿಕೆಯಿಂದ ದೂರನೇ ಉಳಿದಿದ್ದಾರೆ. ನಿನ್ನೆಯ ಕಾಂಗ್ರೆಸ್ ಶಾಸಕಾಂಗ ಸಭೆಗೆ ಗೈರಾಗಿದ್ದ ರಾಜಣ್ಣ ನಿನ್ನೆಯಿಂದಲೂ ಸದನದಿಂದ ದೂರ ಉಳಿದಿದ್ದಾರೆ. ಹೀಗಾಗಿ ಸಮುದಾಯದ ಶಾಸಕ ಸೈಲೆಂಟ್ ಆಗುತ್ತಿದ್ದಂತೆ ವಾಲ್ಮೀಕಿ ಸಮುದಾಯದ ಶಾಸಕರು ಸಚಿವರು ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿ ಚರ್ಚೆ ನಡೆಸಿದ್ದು ಕುತೂಹಲಕ್ಕೆ ಕಾರಣವಾಗಿದೆ. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಎಸ್ಟಿ ಸಮುದಾಯದ ಶಾಸಕರ ತಂಡ ರಾಜಣ್ಣ ಜೊತೆ ಚರ್ಚೆ ನಡೆಸಿದ್ರು. ಸುಮಾರು ಅರ್ಧ ಗಂಟೆ ಕಾಲ ರಾಜಣ್ಣ ಜೊತೆ ಚರ್ಚೆ ನಡೆಸಿದ ಶಾಸಕರು ಸಚಿವರು ಹೈಕಮಾಂಡ್ ನಾಯಕರಿಗೆ ತಮ್ಮ ವಿಚಾರದಲ್ಲಿ ಆದ ಅಪ್ರಾಪ್ತದ ಬಗ್ಗೆ ಮನವರಿಕೆ ಮಾಡಿಕೊಡಲು ಸಲಹೆ ನೀಡಿದ್ರು. ರಾಜಣ್ಣ ಭೇಟಿ ಬಳಿಕ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ರಾಜಣ್ಣ ಯಾವತ್ತಿದ್ರೂ ಹುಲಿ ತರಹ, ಅವರು ಗುರ್ ಅಂತಿರುತ್ತಾರೆ. ಅವರ ವಿಚಾರದಲ್ಲಿ ಷಡ್ಯಂತ್ರ ನಡೆದಿದೆ ಅಂತಿದ್ದಾರೆ. ಆ ವಿಚಾರವಾಗಿ ಅವರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಚರ್ಚೆ ಮಾಡಲಿದ್ದಾರೆ. ಜೊತೆಗೆ ನಾವು ಸಹ ಸಮುದಾಯದ ಪರವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಸಮುದಾಯಕ್ಕೆ ಆದ ಅನ್ಯಾಯದ ಬಗ್ಗೆ ಮನವರಿಕೆ ಮಾಡಿಕೊಡುತ್ತೇವೆ ಅಂದ್ರು. ಹುಲಿ ಇದೆ, ಹುಲಿ ಯಾವಾಗಲೂ ಗುರುಗುರು ಅಂತಿರ್ತೈತೆ. ಅದು ಷಡ್ಯಂತ್ರ ಇದೆ, ಅದನ್ನ ಸಮಯ ಬಂದಾಗ ಹೇಳದಂತ ಹೇಳ್ಯಾರ. ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಅದು ಎಲ್ಲರೂ ಅಧಿಕಾರ ಇದ್ದಾಗ ಮಂತ್ರಿ ಇದ್ದಾಗ ಭೇಟಿಯಾಗುವಂತ ಸ್ವಾಭಾವಿಕ ರಶ್ ಇರುತ್ತೆ. ಕಳ್ಕೊಂಡಾಗ ಹೋದಾಗ ಬಹಳ ಜನ ದೂರ ಆಗ್ತಾರೆ. ನಾವು ದೂರ ಇಲ್ಲ, ನಿಮ್ಮ ಜೊತೆ ಇದೀವಿ ಅನ್ನೋ ಕಾರಣಕ್ಕಾಗಿ ಅಥವಾ ಒಂದು ಫ್ರೆಂಡ್ಶಿಪ್ನಲ್ಲಿ ಸೊ ಇರ್ಲಿಕ್ಕೆ ಅವ್ರಿಗೆ ಅಥವಾ ಧೈರ್ಯ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ವಿ ಅಷ್ಟೇ. ಅದ್ರ ಅವ್ರು ಹೇಳ್ಕೊತಾರೆ. ಅದ್ರ ಅವರು ಪಿತೂರು ಷಡ್ಯಂತ್ರ ಅವ್ರು ಹೇಳ್ತಾರೆ. ನಮ್ಮ ಭಾಗ ಅಲ್ಲ, ಅದು ಅವ್ರ ಭಾಗ. ಬೇಸರ ಏನೇ ಇಲ್ಲ, ಬೇಸರ ಏನೂ ಇಲ್ಲ. 2 ವರ್ಷ ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಮೊನ್ನೆ ಕೂಡ ನಿಮ್ಮ ಮುಂದೆ ಹೇಳಿದಾರಲ್ಲ, ಅದು CM ಮನೆ ಮುಂದೆ 2 ವರ್ಷ ಮಾಡಿದ್ದೀನಿ. ತೃಪ್ತಿ ಇದೆ ನನಗಿನ ಆ ಥರ ಎಲ್ಲ. ಆದರೆ ಡೆಲ್ಲಿಯಲ್ಲಿ ನನ್ನ ಬಗ್ಗೆ ತಪ್ಪು ತಿಳುವಳಿಕೆ ಆಗಿದೆ. ಡೆಲ್ಲಿಗೆ ಹೋಗ್ತೀನಿ, ವರಿಷ್ಠರಿಗೆ ಕನ್ವಿನ್ಸ್ ಮಾಡ್ತೀವಿ ಅಂತ ಮತ್ತೆ ಅದನ್ನ ಹೇಳಿ. ರಾಜಣ್ಣ ಅವರನ್ನ ವಜಾಗೊಳಿಸಿದ ವಿಚಾರಕ್ಕೆ ಸಮುದಾಯದ ಶ್ರೀಗಳಾದ ಪ್ರಸನ್ನಾನಂದ ಸ್ವಾಮೀಜಿಗಳು ಬೇಸರ ಹೊರಹಾಕಿದ್ದಾರೆ. ಯಾದಗಿರಿಯಲ್ಲಿ ಮಾತನಾಡಿದ್ದು, ರಾಜಣ್ಣ ಅವರು ಶೋಷಿತ ಸಮುದಾಯಗಳ ಒಂದು ದೊಡ್ಡ ಶಕ್ತಿ. ಇದ್ದಿದ್ದನ್ನ ಇರೋ ಹಾಗೆ ಹೇಳೋದು ಅವರ ಮನಸ್ಥಿತಿ. ಆದ್ರೆ ಅವರ ಹೇಳಿಕೆಯನ್ನ ಹೈಕಮಾಂಡ್ಗೆ ಕೆಲವರು ತಪ್ಪಾಗಿ ಬಿಂಬಿಸಿ ಅವರ ವಿರುದ್ಧ ಪಿತೂರಿ ಮಾಡಿದ್ದಾರೆ ಎಂದರು. ಬಹುತೇಕ ಈ ರಾಜ್ಯದ ಜನತೆ ಗೊತ್ತಿದೆ, KN ರಾಜಣ್ಣ ಅವರು ಒಬ್ಬ ಜನನಾಯಕ, ಶೋಷಿತ ಸಮುದಾಯಗಳ ಒಂದು ದೊಡ್ಡ ಶಕ್ತಿ ಅವರು. ಅಂಥ ಮಹನೀಯರು. ಅವರ ಸ್ವಭಾವ ಎಂಥದಪ್ಪ ಅಂದರೆ, ಈ ನ್ಯಾಯ ನಿಷ್ಠುರ ಶರಣನ ಯಾರಿಗೂ ಅಂಜನಲ್ಲ ಅನ್ನೋ ಹಾಗೆ ಪ್ರತಿ ಸಂದರ್ಭದಲ್ಲಿ ಕೂಡ ಇದ್ದಿದ್ದಂಗೆ ಹೇಳುವಂಥ ಒಂದು ಮನಸ್ಥಿತಿ, ಸ್ವಭಾವನ ಹೊಂದಿರತಕ್ಕಂಥ ವ್ಯಕ್ತಿತ್ವ ಅವ್ರದ್ದು. ಆದರೆ ಆ ಹೇಳಿಕೆಯನ್ನು ಹೈಕಮಾಂಡಿಗೆ ತಪ್ಪಾಗಿ ಕೆಲವರು ಅದನ್ನು ಹೇಳಿ ಅವರನ್ನು ಸಚಿವ ಸಂಪುಟದಿಂದ ವಜಾಗೊಳಿಸುವಂಥ ಒಂದು ಪಿತೂರಿಯನ್ನು ಮಾಡಿದ್ದಾರೆ. ಹಾಗಾಗಿ ಇಡೀ ಸಮಸ್ತ ಈ ಸಮುದಾಯದಿಂದ ನಾವು ಗೌರವಾನ್ವಿತ ರಾಹುಲ್ ಗಾಂಧಿಯವರಿಗೆ ಹೈಕಮಾಂಡಿಗೆ ಒತ್ತಾಯ ಮಾಡುವಂಥದ್ದು ಏನಪ್ಪ ಅಂದರೆ, ಏನು ಅದು ಮಿಸ್ಕಮ್ಯುನಿಕೇಷನ್ ಆಗಿದೆ, ಅದನ್ನು ಅವ್ರನ್ನ ಕರೆಸ್ಕೊಂಡು ನೀವು ಸರಿಯಾಗಿ ಮಾಹಿತಿಯನ್ನು ಪಡ್ಕೊಂಡು ಮತ್ತೆ ಅವ್ರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೋಬೇಕು ಅಂಥೇಳಿ ಸಮಾಜಕ್ಕೆ ಒಂದು ಮತ್ತೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕಂತ ಒತ್ತಾಯ.
ಒಂದೆಡೆ ತಮ್ಮ ವಿಚಾರದಲ್ಲಿ ಪಿತೂರಿ ಮಾಡಿರುವ ಬಗ್ಗೆ ರಾಜಣ್ಣ ಹೈಕಮಾಂಡ್ ನಾಯಕರಿಗೆ ಮನವರಿಕೆ ಮಾಡಿಕೊಡಲು ಮುಂದಾಗಿದ್ದಾರೆ. ಇನ್ನೊಂದೆಡೆ ಎಸ್ಟಿ ಸಮುದಾಯದ ಶಾಸಕರು, ಸಚಿವರು ತಮ್ಮದೇ ಸಮುದಾಯಕ್ಕೆ ಖಾಲಿ ಇರುವ ಸಚಿವ ಸ್ಥಾನಗಳನ್ನು ಕೊಡುವಂತೆ ಹೈಕಮಾಂಡ್ ಮೇಲೆ ಒತ್ತಡ ಹಾಕಲು ಮುಂದಾಗಿದ್ದಾರೆ. ಹೀಗಾಗಿ ರಾಜಣ್ಣ ಕಿಕ್ಔಟ್ ಬಳಿಕ ಎಸ್ಟಿ ಸಮುದಾಯದ ಶಾಸಕರು ಆಕ್ಟಿವ್ ಆಗಿರೋದು ರಾಜ್ಯ ರಾಜಕೀಯದಲ್ಲಿ ಕುತೂಹಲಕ್ಕೆ ಕಾರಣ ಆಗಿರೋದಂತೂ ಸುಳ್ಳಲ್ಲ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.